ಹಲೋ ಎವ್ರಿವನ್, ಇವತ್ತು ಪಟ ತರಕಾರಿ ಕೂಡ ಕಟ್ ಮಾಡ್ತಾ ಇದ್ದೇನೆ. ಏನಪ್ಪ ಅಂದರೆ ಇವತ್ತು ನಾಷ್ಟ ಮಾಡ್ತಿಲ್ಲ, ಅಡುಗೆ ಮಾಡ್ತಾ ಇದ್ದೇನೆ. ದಿನ ನಾಷ್ಟ ತಿಂದು ತುಂಬ ಬೋರ್ ಆಗ್ತಿತ್ತು. ಅದಕ್ಕೆ ಪಟ ಇಲ್ಲಿ ತುಪ್ರಿಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಇದು ನಮ್ಮ ಗುಲ್ಬರ್ಗ ಸ್ಟೈಲ್ ತುಪ್ರಿಕಾಯಿ. ಅದಕ್ಕೆ ಹತ್ತೋದು ಒಂದೇ ಟೊಮೊಟೊ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಹತ್ತೈತಿ. ಅದ್ರ ನಂತರ ಇಲ್ಲಿ ನಾನು ಶೇಂಗಾ ಹುರ್ಕೊಂಡು ಇಟ್ಟಿದ್ದೆ, ಅದಕ್ಕೆ ಸ್ವಲ್ಪ ಪೇಸ್ಟ್ ಮಾಡಿದ್ದೆ. ಯಾಕಂದರೆ ಇದು ಪಲ್ಯ ಮಾಡಬೇಕಂದ್ರೆ ಡೆಫಿನೆಟ್ಲಿ ಬೇಕು. ಅನ್ನಕ್ಕೆ ಕೂಡ ಪಡ್ಕೊಂಡು ಇಟ್ಕೊಂಡು ತೊಗೊಂಡೆ, ಲೇಟ್ ಆಗಿಬಿಡುತ್ತಂತ. ಸೊ ಇಲ್ಲಿ ಪಲ್ಯ ಕೂಡ ಒಗ್ಗರಣೆ ಕೊಡ್ತಾ ಇದ್ದೀನಿ, ನೋಡ್ಬೋದು. ಸೊ ಪಲ್ಯದಾಗ ಸ್ಪೈಸಸ್ ಏನು ಜಾಸ್ತಿ ಹಾಕ್ತಾ ಇಲ್ಲ. ಖಾರ ಪುಡಿ, ಸ್ವಲ್ಪ ಮಸಾಲೆ ಖಾರ, ಅರಿಶಿನ ಹಾಕಿ ಮತ್ತು ಸ್ವಲ್ಪ ಮ್ಯಾಗ ಹಿಂಡಿ ಹಾಕ್ತಾ ಇದ್ದೀನಿ, ಅಂದರೆ ಶೇಂಗದ ಪುಡಿ ಅಂತ. ಇಲ್ಲಿ ಹಿಟ್ಟನ್ನ ಹತ್ಕೋತಾ ಇದ್ದೀನಿ. ಸೊ ಚೆನ್ನಾಗಿ ಹಿಟ್ಟನ್ನ ಹತ್ಕೊಂಡು ಪಟ ಮಾಡಬೇಕಂತ. ಯಾಕಂದ್ರೆ ಸ್ವಲ್ಪ ಇವತ್ತು ಲೇಟ್ ಆಯ್ತು ಹೇಳೋದಕ್ಕೆ ಅಂತ ಹೇಳಿ ಪಟ್ಕನೆ ಮಾಡ್ತಾಯಿದ್ದೆ. ಆ ಥರ ಕೂಡ ಅಷ್ಟೇ ಹಶು ಆಗ್ತಾಯಿತ್ತು. ರೈಸ್ ಕೂಡ ಪಟ್ಕನೆ ಇಟ್ಟು ನೋಡ್ಬೋದು. ಇವತ್ತಿನ ಮೇನು ಆ ಥರ ತುಂಬ ಅಂದರೆ ತುಂಬ ಇಷ್ಟ ಆಗಿದ್ದು ಏನಪ್ಪ ಅಂದರೆ ತುಪ್ರಿಕಾಯಿ ಪಲ್ಯ ಮತ್ತು ಬಿಸಿ ರೈಸು. ಅವ ಸ್ವಲ್ಪ ಚಪಾತಿ ತಿನ್ನಂಗಿಲ್ಲ ಅಂತೇಳಿ ಮಾರ್ನಿಂಗಲ್ಲ, ಸೊ ಅದಕ್ಕೆ ಬಿಸಿ ರೈಸು ಮತ್ತು ಪಲ್ಯ ಅಷ್ಟೇ ಹಾಕಿಕೊಟ್ಟೆ. ಅವನು ತುಂಬ ಅಂದರೆ ತುಂಬ ಚೆನ್ನಾಗಿ ತಿಂದ, ಇಷ್ಟ ಕೂಡ ಆಯಿತು. ಹಾಯ್ ಅಥರ್ವ, ಇಷ್ಟ ಆಯ್ತು ಊಟ? ಓಕೆ, ಎಲ್ಲರಿಗೆ ಹಾಯನು. ಹಾಯ್. ಸೊ ಈ ವ್ಲಾಗ್ ಖಂಡಿತ ಇಷ್ಟ ಆಗಿದ್ರೆ ನೀವು ವ್ಲಾಗ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ. ಸಿಗೋಣ ಮುಂದೆ. ತುಂಬ ಟೇಸ್ಟಿ ಫುಡ್ ತೋರಿಸ್ತಾ ಇದ್ದೀನಿ, ಅಷ್ಟೇ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಎಲ್ಲರಿಗೆ.